ನಮಸ್ಕಾರ ವೀಕ್ಷಕರೇ. ಇವತ್ತು ನಮ್ಮ ಜೊತೆ ಒಂದು ಲೇಡೀಸ್ ಇದ್ದಾರೆ. ಅವರು ಏನಕ್ಕೋಸ್ಕರ ಬಂದ್ರು, ಹೇಗಿದ್ದಾರೆ ಅಂತ ನೋಡೋಣ. ಫಸ್ಟ್ ನೋಡಿ, ಈ ತರ ಇದ್ದಾಗ ಅವ್ರಿಗೆ ಏನ್ ಕಷ್ಟ ಆಗ್ತಾ ಇತ್ತು, ಏನೇನ್ ಮಾಡಿದ್ದಾರೆ ಅಂತ ವಿಚಾರ ಮಾಡೋಣ. ನಮಸ್ಕಾರ ಮೇಡಮ್, ತಮ್ಮ ಹೆಸರು? ನಮಸ್ತೆ ಸರ್, ನನ್ನ ಹೆಸರು ರಾಧಾ. ರಾಧಾ ಅವರು ನೋಡಿ, ಮುಂಚೆ ಹೇಗಿದ್ರು, ಮುಂಚೆ ಹೀಗಿದ್ರು, ಹಿಂಗಿದ್ದಾಗ ನಿಮ್ಗೆ ದೈಹಿಕವಾಗಿ ಏನು ನಿಮ್ಗೆ ತೊಂದರೆ ಆಗ್ತಾ ಇತ್ತು? ತುಂಬಾ ಏರ್ ಫಾಲ್ ಆಗ್ತಿತ್ತು, ಮತ್ತೆ ವಿಪರೀತ ತಲೆನೋವಿತ್ತು, ಮುಖದಾಗೆಲ್ಲ ಪಿಂಪಲ್ಸ್ ಇತ್ತು, ಎಡಗೈ ಎಡಗಾಲು ನನಗೆ ಸ್ವಾಧೀನ ಇರ್ಲಿಲ್ಲ, ಮತ್ತೆ ಹೊಟ್ಟೆ ನೋವು ತುಂಬಾನೇ ಇತ್ತು. ಹಿಂಗೆ ಈ ತರ ಎಲ್ಲ ಪ್ರಾಬ್ಲಮ್ ಇದ್ದಾಗ ನಿಮ್ ಮಾನಸಿಕವಾಗಿ ಎಷ್ಟು ಕಷ್ಟ ಆಗ್ತಾ ಇತ್ತು? ತುಂಬಾ ನೋವಾಗ್ತಿತ್ತು. ಮನೆಯಿಂದನೂ ತುಂಬಾ ಫ್ಲಾಶ್ ಆಗೋದು, ಯಾವಾಗ್ಲೂ ಒಂದಿನ ಎರಡು ದಿನ ಹಾಸ್ಪಿಟ್ಲ್ ಅನ್ಬೋದಾಯ್ತು. ಪ್ರತಿ ದಿನ ಒಂದೊಂದು ಸಮಸ್ಯೆಗಳು ಹೇಳ್ತಾ ಇದ್ರೆ ನನಗೂ ನನ್ನ ಗಂಡನ ಸಮಸ್ಯೆಗಳೇ ಜಾಸ್ತಿ ಇದಾಗ್ತದೆ. ಇವತ್ತು ನಿಮ್ಗೆ ಈ ತಲೆ ಕೂದಲು ಅಂತಂದ್ರೆ ಅದು ಹೇಗಿದೆ? ಅದು ಹೇರ್ ಫಾಲ್ ಕಂಟ್ರೋಲ್ ಆಗಿದೆ ಈಗ. ಪಿಂಪಲ್ಸ್ ಹೇಗಿದೆ? ಅವಾಗ ತುಂಬಾ ಪ್ರಯತ್ನ ಮಾಡ್ತಿದ್ದೆ ಪಿಂಪಲ್ಸ್ಗೋಸ್ಕರ, ಹೊರಗಡೆ ಆಯುರ್ವೇದ ಹಾಸ್ಪಿಟ್ಲ್, ಬ್ಯೂಟಿಷಿಯನ್ ಅಂತ. ಇವಾಗ ಏನು ಮಾಡ್ತಿಲ್ಲ, ನ್ಯಾಚುರಲ್ ಆಗಿದೆ. ಇವಾಗ ಮನಸ್ಸಿಗೆ ಎಷ್ಟು ಖುಷಿ ಇದೆಯಾ, ದುಃಖ ಇದೆಯಾ? ಖುಷಿ ಇದೆ ನನಗೆ. ಮೊದ್ಲು ಮನಸ್ಸಿಗೆ ಸಾವಿನ ದಿನಗಳನ್ನ ನೆನೆಸ್ತಿದ್ದೆ. ಮೊದ್ಲು ದೇಹಕ್ಕೆ ಎಷ್ಟು ಸಂತೋಷ ಇತ್ತು? ಸಂತೋಷ ಅನ್ನೋದೇ ಇರಲಿಲ್ಲ ಸರ್, ಬರೀ ದುಃಖದಲ್ಲೇ ಮಾಡ್ತಿದ್ದೆ. ಇವಾಗ ದೇಹಕ್ಕೆ ಎಷ್ಟು ಸಂತೋಷ ಇದೆ? ಪ್ರತಿ ದಿನ ಖುಷಿಯಾಗಿದೆ. ಇದಕ್ಕೆ ಕಾರಣ ನ್ಯೂಟ್ರಿಷನ್ ಹೆಂಗೆ ತಿನ್ನೋದು, ಎಕ್ಸರ್ಸೈಸ್ ಹೆಂಗ್ ಮಾಡ್ಬೇಕು, ನೀರು ಎಷ್ಟು ಕುಡಿಬೇಕು, ಇಂಥವೆಲ್ಲ ತಿಳ್ಕೊಳೋದಕ್ಕೆ ಈ ಒಂದು ವೆಲ್ನೆಸ್ ಸೆಂಟರ್ ಹತ್ರ ಬಂದು ಎಲ್ಲ ತಿಳ್ಕೊಂಡಿದ್ದಕ್ಕೆ ಇವತ್ತು ಮೇಡಮ್ ನಿಮ್ಮ ಎದುರುಗಡೆ ಎಷ್ಟು ಚೆನ್ನಾಗಿದ್ದಾರೆ. ಇವಾಗ ನೀವು ವೆಲ್ನೆಸ್ ಸೆಂಟರ್ಗೆ ಬಂದಿರೋದಕ್ಕೆ ಏನ್ ಹೇಳ್ತೀರಾ ನೀವು? ತುಂಬಾನೇ ಥ್ಯಾಂಕ್ಸ್ ಹೇಳ್ತೀನಿ ಸರ್. ನ್ಯೂಟ್ರಿಷನ್ ಏನ್ ಹೇಳ್ತೀರಾ? ತುಂಬಾನೇ ಧನ್ಯವಾದ. ನಿಮ್ಗೆ ಕೋಚ್ ಮಾಡಿದವ್ರಿಗೆ ಏನ್ ಹೇಳ್ತೀರಾ? ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು.